ಚೀಲದಲ್ಲಿ ಅಪರಿಚಿತ ಶವ ಪತ್ತೆಯಾಗಿದೆ. ಜನ ಬೆಚ್ಚಿ ಬಿದ್ದಿದ್ದಾರೆ. ಚೀಲದಲ್ಲಿ ಅಪರಿಚಿತ ಶವ ಪತ್ತೆ, ಜನ ಬೆಚ್ಚಿ ಬಿದ್ದಿದ್ದಾರೆ. ಲಕ್ಷ್ಮೀಪುರದ ಬಿಡಿಎ ಲೇಔಟ್ನಲ್ಲಿ ಶವ ಪತ್ತೆಯಾಗಿರೋದು. ನೆಲಮಂಗಲದ ಗಂಗಮ್ಮನ ಗುಡಿ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ದುಷ್ಕರ್ಮಿಗಳು ಕೊಲೆ ಮಾಡಿ ಆ ಶವವನ್ನು ಚೀಲಕ್ಕೆ ತುಂಬಿ ಅದನ್ನು ತಂದು ಇಲ್ಲಿ ಬಿಸಾಡಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಿದೆ. ಬೆಂಗಳೂರು ವಾಯುವ್ಯ ವಿಭಾಗದ ಗಂಗಮ್ಮ ಗುಡಿ ಬೆಳಗ್ಗೆ ವಾಕಿಂಗ್ ಬಂದವರು ಇದನ್ನು ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಂಜುನಾಥ್, ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ ಪೊಲೀಸ್ ಕಡೆಯಿಂದ? ಮಧುಶ್ರೀ, ಈಗಾಗಲೇ ಪೊಲೀಸರು ಅಂದ್ರೆ ಗಂಗಮ್ಮಗುಡಿ ಪೊಲೀಸರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿರ್ತಕ್ಕಂಥದ್ದು. ಚೀಲದಲ್ಲಿರ್ತಕ್ಕಂಥ ಮೃತದೇಹವನ್ನ ಹೊರತೆಗೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸದ್ಯ ಸ್ಥಳಕ್ಕೆ ಸೋಕೋ ಟೀಮ್ ಕೂಡ ಬಂದಿರ್ತಕ್ಕಂಥದ್ದು. ಅಂದ್ರೆ ಏನು ಯಾರಾದ್ರೂ ಮಿಸ್ಸಿಂಗ್ ಆಗಿದ್ದಾರಾ ಅಂತ ಹೇಳಿ ಈಗ ಸುತ್ತಮುತ್ತಲಿನ ಠಾಣೆಗಳಿಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕೊಳ್ತಿದ್ದಾರೆ. ಯಾರಾದ್ರೂ ಮಿಸ್ಸಿಂಗ್ ಆಗಿ ಏನಾದ್ರು ಡೆತ್ ಅಂದ್ರೆ ಕೊಲೆ ಮಾಡಿದಾರ ಅಂತ. ಯಾಕಂದ್ರೆ ಈ ಒಂದು ಶವ ಇರ್ತಕ್ಕಂಥದ್ದು ಅಂದ್ರೆ ಏನು ಬೆಂಗಳೂರು ವಾಯುವ್ಯ ವಿಭಾಗದ ಗಂಗಮ್ಮಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಬಿಡಿಎ ಶಿವರಾಮ ಕಾರಂತ ಬಡಾವಣೆ ಲಕ್ಷ್ಮೀಪುರ ಏನಿದೆ, ಈ ಒಂದು ಏರಿಯಾದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನಿರ್ಜನ ಪ್ರದೇಶ ಇರತಕ್ಕಂಥದ್ದು, ಸುತ್ತಲೂ ಕೂಡ ಖಾಲಿ ಸೈಟ್ಗಳಿದೆ. ಆ ಒಂದು ಸ್ಥಳದಲ್ಲಿ ಚೀಲದಲ್ಲಿ ಆ ಮೃತದೇಹವನ್ನು ತುಂಬಿ ತಂದು ಇಲ್ಲಿ ಬಿಸಾಡಿರ್ತಕ್ಕಂಥದ್ದು. ಈ ಒಂದು ಮೃತದೇಹವನ್ನು ನೋಡಿದ್ರೆ ಗಂಡಸಿನ ಮೃತದೇಹ ಅಂತ ಹೇಳಿ ಈಗಾಗಲೇ ಪತ್ತೆ ಮಾಡಿರ್ತಕ್ಕಂಥದ್ದು. ಸದ್ಯ ಈ ವ್ಯಕ್ತಿ ಯಾರು ಎಂಬುದನ್ನ ಈಗ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಗಂಗಮ್ಮಗುಡಿ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನ ಏನು ಸ್ಥಳದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಬೆಳಗಿನ ಜಾವ ಈ ಒಂದು ಪಾರ್ಕಿಂಗ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಸ್ಥಳೀಯರೆಲ್ಲರೂ ಕೂಡ ವಾಕಿಂಗ್ ಬರ್ತಾ ಇದ್ರು. ಈ ವೇಳೆಗೆ ಆ ಒಂದು ಮೃತದೇಹದ ಚೀಲವನ್ನ ಕಿತ್ತು ಅಂದ್ರೆ ನಾಯಿಗಳ ಸ್ಥಳದಲ್ಲಿ ಕಿತ್ತು ಅದು ತಿನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದ್ವು. ಆ ಸಂದರ್ಭದಲ್ಲಿ ಸ್ಥಳೀಯರೊಬ್ರು ನೋಡಿದಂತ ಸಂದರ್ಭದಲ್ಲಿ 112ಗೆ ಕಾಲನ್ನ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥ. ಸದ್ಯ ಪೊಲೀಸರು ಕೂಡ ಈ ವ್ಯಕ್ತಿಯ ಶವ ಯಾರದ್ದು ಅಂತ ಹೇಳಿ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿದ್ದಾರೆ. ಇನ್ನೇನು ಆ ಒಂದು ಮೃತದೇಹವನ್ನ ಸೋಕೋ ಟೀಮ್ ಪರಿಶೀಲನೆ ನಂತರ ಅದನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ರೆ ನಂತರ ತನಿಖೆ ಶುರು ಮಾಡ್ತಾರೆ. ಮಧುಶ್ರೀ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.